Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಿಮಗೆ ಗೊತ್ತಾ, ಇವತ್ತಿಗೆ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಬರೋಬ್ಬರಿ 1 ತಿಂಗಳಾಯಿತು. ಪಾಸ್ಪೋರ್ಟ್ ರದ್ದು ಮಾಡೋ ವಾರ್ನಿಂಗ್ ಕೊಟ್ಟರು, ಪ್ರಜ್ವಲ್ ಮಾತ್ರ ವಾಪಸ್ ಬರ್ತಿಲ್ಲ. ಆದರೆ ಇತ್ತ ಪ್ರಜ್ವಲ್ ವಿದೇಶಕ್ಕೆ ಕಳಿಸಿದ್ಯಾರು, ಆತನನ್ನು ಕಳಿಸಿದ್ಯಾರು ಅನ್ನೋ ಬಗ್ಗೆ ಮಾತಿನ ಕದನ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಪೆನ್ ಡ್ರೈವ್ ಹಂಚಿಕೆದಾರರು, ಯಾಕಂತಾರೆ ಪ್ರಜ್ವಲ್ ಇಲ್ಲಿ ಯಾವ ಮಟ್ಟಿಗೆ ಕುಕೃತ್ಯವನ್ನು ಎಸಗಿದಾನೋ ಆ ಪೆನ್ ಡ್ರೈವ್ ಅನ್ನ ಮಹಿಳೆಯರ ಮಾನ ಮರ್ಯಾದೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿದ್ರು ಒಂದು ಬ್ಲರ್ ಮಾಡದೆ ಊರು ತುಂಬ ಹಂಚಿರುವಂಥದ್ದು ಕೂಡ ಅಷ್ಟೇ ಮಟ್ಟಿಗಿನ ಅಪರಾಧ. ಅದರಲ್ಲೂ ಹಾಸನದ ಹೆಣ್ಮಕ್ಳ ಮರ್ಯಾದೆ ತೆಗೆದಿರುವಂತಹ ಪ್ರಕರಣ ಇದು. ಹಾಗಾಗಿ ಆ ಪೆನ್ ಡ್ರೈವ್ ಹಂಚಿಕೆದಾರರನ್ನ ಬಂಧಿಸದೇ ಇರುವಂಥದ್ದು SIT ತನಿಖೆ ಮೇಲೂ ಕೂಡ ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ. ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಅವ್ರ ತಲೆ ಸರಿ ಗೊತ್ತಿಲ್ಲ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ. ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. 1 ತಿಂಗಳು, ಬರೋಬ್ಬರಿ 1 ತಿಂಗಳಾಯಿತು. ಏಪ್ರಿಲ್ 26 ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇತ್ತು. ಹಾಸನದಲ್ಲಿ ಮತದಾನ ಮಾಡಿ ಸಂಸದ ಪ್ರಜ್ವಲ್ ವೋಟ್ ಹಾಕಿದ ನಂತರ ವಿದೇಶಕ್ಕೆ ಜೂಟ್ ಆಗಿದ್ರು. ಇವತ್ತಿಗೆ ಸರಿಯಾಗಿ 1 ತಿಂಗಳಾಗಿದ್ದು ಪ್ರಜ್ವಲ್ ಮಾತ್ರ ವಾಪಸ್ ಬಂದಿಲ್ಲ. ಆದ್ರೆ ಇತ್ತ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ಗೆ ವಿದೇಶಕ್ಕೆ ಕಳಿಸಿದ್ಯಾರು ಅನ್ನೋ ಬಗ್ಗೆ ಮಾತಿನ ಕದನವೇ ನಡೀತಾ ಇದೆ. ಪ್ರಜ್ವಲ್ ನನ್ನ ವಿದೇಶಕ್ಕೆ ಓಡಿ ಹೋಗಲು ಬಿಟ್ಟಿದ್ದೆ ಕಾಂಗ್ರೆಸ್ ಅಂತ ವಾಗ್ದಾಳಿ ನಡೆಸಿದ್ದ ಅಶೋಕ್ಗೆ ಸಚಿವ RB ತಿಮ್ಮಾಪುರ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಶೋಕ್ ತಲೆ ಸರಿ ಇದೆಯೋ ಇಲ್ವೋ ಅಂತ ಪ್ರಶ್ನಿಸಿದ್ದಾರೆ. ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ, ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವರೆಗೂ ಕತ್ತೆ ಕಾಯ್ತಾ ಇದ್ರ, ಓಡೋಗೋದೇ ನೇರವಾಗಿ ಸಿದ್ದರಾಮಯ್ಯನವರೇ. ನೇರ ಅಪರಾಧ. ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಅವ್ರ ತಲೆ ಸರಿ. ಇಂಥ ಹೀನಸ್ ಕೇಸನ್ನ ಎಲ್ಲೊಂದು ಮರೆಮಾಚಿ ರೇವಣ್ಣನ ಬಗ್ಗೆ ಮಾತಾಡೋದು, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದು, ಪ್ರಜ್ವಲ್ ಬಗ್ಗೆ ಮಾತಾಡೋದು. ಇನ್ನು ದೇವೇಗೌಡರೇ ಪ್ರಜ್ವಲ್ನನ್ನ ಕಳಿಸಿದ್ದಾರೆ ಎಂಬ CM ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಶಾಸಕ GT ದೇವೇಗೌಡ ನಿತ್ಯ ಒಂದೇ ಚರ್ಚೆ ಮಾಡೋದು ಸರಿಯಲ್ಲ, ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ. ಪತ್ರ ಬರೆಯೋದು ಪಬ್ಲಿಕ್ ಕನ್ಸಂಪ್ಷನ್. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ. ಪತ್ರ ಬರೆಯೋದು ಪಬ್ಲಿಕ್ ಕನ್ಸಂಪ್ಷನ್. ಕಾನೂನು ರೀತಿ ಅವ್ರು ಯಾವ ಶಿಕ್ಷೆ ಬೇಕಾದ್ರೂ ಕೊಡಲಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಪಕ್ಷನೂ ಹೇಳಿದೆ. ನಾವು ಈಗಾಗಲೇ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಿದ್ದೇವೆ. ಆದ್ದರಿಂದ ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದೆ. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ KS ಈಶ್ವರಪ್ಪ, ಏನೇ ರಿಪೋರ್ಟ್ ಬಂದರೂ ಸರ್ಕಾರ ಮಾಡಿಸಿದೆ ಎಂಬ ಭಾವನೆ ಬರುತ್ತೆ, ಹೀಗಾಗಿ CBI ತನಿಖೆಗೆ ವಹಿಸಿ ಅಂತ ಆಗ್ರಹಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಪರಮೇಶ್ವರ್, ಪ್ರಕರಣದ ತನಿಖೆಗೆ SIT ರಚಿಸಿದ್ದೀವಿ ಅಂತ ಹೇಳಿದ್ದಾರೆ. ಸತ್ಯ ರಚಿಸುತ್ತಾರೆ, ಇದೇನು ತಪ್ಪಿದೆ ಅಂತ ಹೇಳ, ಆದರೆ ತಪ್ಪಿದೆ ಇಲ್ಲ ಅಂತ ತೀರ್ಮಾನ ಮಾಡಿದ್ರೆ ನೀವು CBI ಕೊಡಲ್ಲ. ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ SIT ಮಾಡಿದ್ರು. ಏನೋ ಗಾಡಿನಲ್ಲಿ ಗುಂಡು ಹೊಡೆದಾಗೆ ಯಾರ್ಯಾರಿಗೋ ಹೆಸರು ಹೇಳೋದು ಅಗತ್ಯ ಇಲ್ಲ. ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಇನ್ನು SIT ತನಿಖೆ ಸಾಕಷ್ಟು ಅನುಮಾನ ಮೂಡಿಸಿದೆ. ಪೆನ್ ಡ್ರೈವ್ ಹಂಚಿಕೆ ಆರೋಪದ FIR ನಲ್ಲಿರುವಂತಹ ಪ್ರಮುಖ ಆರೋಪಿಗಳ ಬಂಧನವೇ ಆಗಿಲ್ಲ. ಬದಲಾಗಿ 6, 7 ಮತ್ತು 8ನೇ ಆರೋಪಿಯನ್ನ ಬಂಧಿಸಲಾಗಿದ್ದು, ಉಳಿದ 5ರ ಬಂಧನಕ್ಕೆ SIT ಮೀನಾಮೇಷ ಎಣಿಸ್ತಾ ಇದೆ. ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕಾರ್ತಿಕ್, ಪುಟ್ಟರಾಜು, ನವೀನ್ ಗೌಡ, ಚೇತನ್ ಮತ್ತು ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಶರತ್ನನ್ನ ಬಂಧಿಸಿಲ್ಲ. ಇದು ಬಹಳಷ್ಟು ಅನುಮಾನಕ್ಕೂ ಕಾರಣವಾಗಿದೆ. ಇನ್ನು ಇವರೆಲ್ಲ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅತ್ತ SIT ಅಧಿಕಾರಿಗಳು ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಲ್ಯಾಪ್ಟಾಪ್ಗಳನ್ನು ವಶಪಡಿಸಿಕೊಂಡು ಸಾಕ್ಷ್ಯ ಸಂಗ್ರಹದಲ್ಲೇ ನಿರತರಾಗಿದ್ದಾರೆ.
ಬ್ಯೂರೋ ರಿಪೋರ್ಟ್ TV9. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.